ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ಜನರಿಗೆ ಹಲ್ಲು ನೋವು ಸಮಸ್ಯೆ ಇರುತ್ತೆ. ತುಂಬಾ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇರ್ತೀರಾ, ಹಲ್ಲು ನೋವಿದೆ, ಏನ್ ಮಾಡ್ಬೇಕು, ತಕ್ಷಣಕ್ಕೆ ಪರಿಹಾರ ಬೇಕು, ತಕ್ಷಣಕ್ಕೆ ಹಲ್ಲು ನೋವು ಮಾಯ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನಿವತ್ತು ತಿಳಿಸುವಂತ ಈ ಸಿಂಪಲ್ ಮಸಾಜ್ ಅನ್ನ ಟ್ರೈ ಮಾಡಿ. ಜಸ್ಟ್ ಒಂದು 3 ನಿಮಿಷ ಟೈಮ್ ಇರೋದಿಲ್ವಾ ನಿಮ್ಗೆ? 3 ನಿಮಿಷ ಈ ಮಸಾಜ್ ಅನ್ನ ಮಾಡಿದ್ರೆ ಸಾಕು, ಎಷ್ಟೇ ಭಯಂಕರ ಹಲ್ಲು ನೋವಿದ್ರೂ ಮಾಯ ಆಗ್ಬಿಡುತ್ತೆ. ಹೌದು, ಯಾವುದೇ ಮಾತ್ರೆ ಬೇಡ, ಯಾವುದೇ ರೀತಿಯ ಔಷಧ ಬೇಡ. ನಾನು ಹೇಳುವಂತ ಈ ಮಸಾಜ್ ನ ಕೇವಲ 3 ನಿಮಿಷ ಮಾಡಿದ್ರೆ ಸಾಕು, ಎಷ್ಟೇ ಹಲ್ಲು ನೋವು ಇದ್ರೂ ಮಾಯ ಆಗ್ಬಿಡುತ್ತೆ ಸ್ನೇಹಿತರೆ. ಹೌದು, ಟ್ರೈ ಮಾಡಿ, ಖಂಡಿತವಾಗ್ಲೂ 100% ರಿಸಲ್ಟ್ ಸಿಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಹಾಗಿದ್ರೆ ಹೇಗೆ ಮಸಾಜ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ದು ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ಈ ರೀತಿಯ ಒಳ್ಳೆ ವಿಡಿಯೋಸ್ ನನ್ನ ಚಾನೆಲ್ ಮುಖಾಂತರ ಬರ್ತಾ ಇರುತ್ತೆ. ಆ ವಿಡಿಯೋ ನಿಮಗೆ ಮಿಸ್ ಆಗಬಾರ್ದು ಅಂದ್ರೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ. ಆಗ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಮೊದಲನೇ ಮಸಾಜ್ ತುಂಬಾ ಸಿಂಪಲ್ ಆಗಿದೆ. ಯಾವ ಟೈಮಲ್ಲಿ ಬೇಕಿದ್ರೂ ಈ ಮಸಾಜ್ ಅನ್ನ ನೀವು ಮಾಡಬಹುದು. 2 ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ಈ 2 ಬೆರಳುಗಳಿಂದ ನೋಡಿ ಈ ಜಾಗವನ್ನ ಮಸಾಜ್ ಮಾಡ್ಕೋಬೇಕು. 1 2 3 4 5 6 7 8 9 10. ನೆಕ್ಸ್ಟ್ ಈ ಭಾಗ 1 2 3 4 5 6 7 8 9 10. ನೆಕ್ಸ್ಟ್ ನೋಡಿ ಈ ಪಾಯಿಂಟ್ 1 2 3 4 5 6 7 8 9 10. ನೆಕ್ಸ್ಟ್ ಒನ್ ಹೀಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಬಾಯಿಯನ್ನ ಓಪನ್ ಮಾಡಿ. 1 2 3 4 5 6 7 8 9 10. ನೆಕ್ಸ್ಟು ಇದೇ ರೀತಿ ಮಾಡಬೇಕು, ಆದರೆ ನಾಲಿಗೆಯನ್ನ ಹೊರಗಡೆ ಹಾಕಬೇಕು. 1 2 3 4 5 6 7 8 9 10. ನೆಕ್ಸ್ಟು ನೋಡಿ ನಿಮ್ಮ ಚೀಕ್ ಬೋನ್ಸ್ ಹತ್ರ ನೀವು ಈ ರೀತಿ ಮಸಾಜ್ ಮಾಡಬೇಕು, ಪ್ರೆಸ್ ಮಾಡಬೇಕು. 1 2 3 4 5 6 7 8 9 10. ನೆಕ್ಸ್ಟ್ ಒನ್ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಬಾಯಿಯನ್ನ ಸೈಡ್ಗೆ ತಿರುಗಿಸ್ಬೇಕು. ನೋಡಿ ಹೀಗೆ 1 2 3 4 5 6 7 8 9 10. ಮತ್ತೆ ಈ ಸೈಡು 1 2 3 4 5 6 7 8 9 10. ನೆಕ್ಸ್ಟು ನೋಡಿ ನಿಮ್ಮ 2 ಕೈಗಳನ್ನು ಈ ರೀತಿ ರಬ್ ಮಾಡಿಕೊಂಡು ಈ ರೀತಿ ಡೌನ್ವರ್ಡ್ ಆಗಿ ಮಸಾಜ್ ಮಾಡಬೇಕು. 1 2 3 4 5 6 7 8 9 10. ನಂತರ ಒಂದು 5 ಕೌಂಟ್ಸು ಹೀಗೆ ಇಟ್ಕೊಳ್ಳಿ. ನೆಕ್ಸ್ಟು 1 ಲೋಟ ಬೆಚ್ಚಗಿರುವಂತಹ ನೀರಿಗೆ, ತುಂಬಾ ಬಿಸಿ ಇರಬಾರ್ದು, ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ, ಆ ನೀರಿಗೆ 1 ಚಮಚದಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ನೀವು ಮಾಡಬೇಕು. 1 ಲೋಟ ಫುಲ್ ಖಾಲಿ ಆಗಬೇಕು. ಒಂದು ಲೋಟ ನೀರು ಪೂರ್ತಿ ಖಾಲಿ ಆಗಬೇಕು.
ಈ ರೀತಿ ನೀವು ದಿನಕ್ಕೆ 2 ಸಲ ಮಾಡಿ ನೋವು ನಿವಾರಣೆ ಆಗುತ್ತೆ. ಎಷ್ಟು ದಿನದವರೆಗೂ ನಿಮಗೆ ಪೇಯ್ನ್ ಇರುತ್ತೆ ಅಲ್ಲಿವರೆಗೂ ನೀವು ಇದನ್ನ ಮಾಡ್ಬೋದು. ಮೊದಲನೇ ಸಲ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ರೀತಿ ಸಿಂಪಲ್ ಮಸಾಜ್ನ ನೀವು ದಿನಕ್ಕೆ 2 ಸಲ ಮಾಡ್ಕೊಳ್ಳಿ, ನೋವು ನಿವಾರಣೆ ಆಗುತ್ತೆ. ತುಂಬಾ ಬಿಸಿ ಇರೋ ನೀರನ್ನ ತಗೊಳ್ಬೇಡಿ, ಸ್ವಲ್ಪ ಬೆಚ್ಚಗಿರುವಂತ ನೀರನ್ನ ತಗೊಳ್ಳಿ, ನೋವು ಕಡಿಮೆ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ಒಂದು ವಿಡಿಯೋವನ್ನ ನಾನು ಆಲ್ರೆಡಿ ಶೇರ್ ಮಾಡಿದೆ, ತುಂಬಾ ಜನಕ್ಕೆ ಈ ಒಂದು ಮಸಾಜ್ ಇಂದ ಹೆಲ್ಪ್ ಆಗಿದೆ, ಅದಕ್ಕೆ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದಷ್ಟು ಜನಕ್ಕೆ ಈ ಒಂದು ಮಸಾಜ್ ರೀಚ್ ಆಗ್ಲಿ, ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ. ಹಲ್ಲು ನೋವು ಇದ್ರೆ ನೀವು ತಕ್ಷಣಕ್ಕೆ ಹಲ್ಲು ನೋವು ಕಡಿಮೆ ಆಗಬೇಕು ಅಂತಂದ್ರೆ ನೀವು ಈ ರೀತಿ ಮಸಾಜನ್ನ ಟ್ರೈ ಮಾಡಿ, ಸಿಂಪಲ್ ಎಕ್ಸಸೈಸ್ ನ ಮಾಡಿ, ಹಲ್ಲು ನೋವು ನಿವಾರಣೆ ಆಗುತ್ತೆ. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮಾತ್ರೆ ತಗೊಂಡು ಅದು ನೋವು ಕಡಿಮೆ ಆಗೋದಕ್ಕೆ ಎಷ್ಟೊತ್ತು ಟೈಮ್ ಬೇಕಾಗತ್ತೆ ಅಲ್ಲ, ಅಷ್ಟು ಟೈಮ್ ಆ ನೋವನ್ನ ತಡೆಯೋದಕ್ಕೆ ಆಗೋದಿಲ್ಲ, ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಈ ಸಿಂಪಲ್ ಮಸಾಜ್ ಅನ್ನ ಮಾಡಿ ನೋವು ನಿವಾರಣೆ ಆಗುತ್ತೆ. ನಿಮ್ಗೇನಾದ್ರೂ ನೋವು ಜಾಸ್ತಿ ಯಾವಾಗ್ಲೂ ಬರ್ತಾನೆ ಇದೆ ಅಂದ್ರೆ ರೆಗ್ಯುಲರ್ ಆಗಿ 21 ಡೇಸ್ ಮಾಡಿ, ನೋವು ನಿವಾರಣೆ ಆಗುತ್ತೆ. ಈ ರೀತಿಯ ಸಾಕಷ್ಟು ವಿಡಿಯೋಸ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ಫೇಸ್ಬುಕ್ ಪೇಜ್ ಅಲ್ಲಿ ಇದೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.